ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನಿವತ್ತು ಕನ್ನಡ ಸೀರಿಯಲ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ನಮ್ರತಾ ಪ್ರೋಮೋ ಯಾವಾಗ ಬರುತ್ತೆ, ನಮ್ಮ ನಮ್ರತಾ ಗೌಡ ಪ್ರೋಮೋ ಯಾವಾಗ ಬರುತ್ತೆ ಅಂದರೆ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 10ನ ಒಂದು ಬ್ಯೂಟಿ ಕ್ವೀನ್ ಅಂತಲೇ ಕರೆಯುವಂತಹ ನಮ್ಮ ನಮ್ರತಾ ಗೌಡ ಅವರು ಕನ್ನಡ ಸೀರಿಯಲಲ್ಲಿ ಮೇಯ್ನ್ ಲೀಡ್ನ ಕ್ಯಾರೆಕ್ಟರ್ನ ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಕರ್ಣನ್ಗೆ ವೈಫ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಧಿ ನಿತ್ಯ ಅಂದರೆ ನಮ್ಮ ಭವ್ಯಗೌಡ ಮತ್ತು ನಮ್ರತಾ ಗೌಡ ಅವರ ಒಂದು ಅಕ್ಕ ತಂಗಿ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಆ ಒಂದು ವಿಡಿಯೋ ಪ್ರೊಮೋ ಸಖತ್ ಚೆನ್ನಾಗಿದೆ. ಆ ಪ್ರೊಮೋ ಕೂಡ ಆಲ್ರೆಡಿ ರೆಡಿ ಆಗಿದೆ. ಶೂಟಿಂಗ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ಕೆಲವೊಂದು ಕ್ಲಿಪ್ಸ್ಗಳನ್ನ ಇನ್ಸ್ಟಾದಲ್ಲಿ ನೋಡಿದೆ. ಆ್ಯಕ್ಚುಲಿ ನನಗೆ ಗೊತ್ತಿರೋರು ಸ್ವಲ್ಪ ಅದನ್ನು ಶೇರ್ ಮಾಡಿದರು. ಒಂದು ಪೇಜಲ್ಲೇನೋ ಕೂಡ ಅದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ನಮ್ಮ ಕನ್ನಡ ಸೀರಿಯಲ್ ಡೈರೆಕ್ಷನ್ ಟೀಮ್ ಏನಿದೆ ಅದು ಎಲ್ಲೂ ಕೂಡ ಅಂದರೆ ಸೆಕೆಂಡ್ ಪ್ರೋಮೋನ ಎಲ್ಲೂ ಬಿಟ್ಕೊಡ್ಬಾರ್ದು, ಅಂದರೆ ನಮ್ರತಾ ಗೌಡ ಅವರ ಒಂದು ಪ್ರೋಮೋನ ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಹೈಡೆಲ್ಲ ಇಟ್ಟಿದ್ರು. ಬಟ್ ನಿನ್ನೆ ಒಂದು ವಿಡಿಯೋನ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ನಮ್ಮ ನಮ್ರತಾ ನಾನು ಪ್ರೋಮೋ ಯಾವ ರೀತಿ ಇರ್ಬೋದು ಅಂದರೆ ಕರ್ಣ ಏನೋ ನಮ್ಮ ಕಿರಣ್ ರಾಜ್ ಜೊತೆ ಒಂದು ಲವ್ ಸೀನ್ ಏನಾದ್ರು ಇರ್ಬೋದು, ಆ ರೀತಿ ಒಂದು ಪ್ರೋಮೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನಮ್ಮ ನಿಧಿ ನಿತ್ಯದ ಪ್ರೋಮೋ ಬಂದಿದೆ. ಪ್ರೊಮೋ ರೆಡಿಯಾಗಿದೆ ಅಂತ ಹೇಳ್ಬೋದು. ನಮ್ರತಾ ಗೌಡ ಮತ್ತು ನಮ್ಮ ಭವ್ಯ ಗೌಡ ಅವರು ಏನು ಒಂದು ಜೋಕಾಲಿ ಮೇಲೆ ಕುತ್ಕೊಂಡು ಇಬ್ಬರು ಕಣ್ಣಿಟ್ಟು ಮಾತಾಡ್ತಾ ಇರೋದಿರ್ಬೋದು. ಅಕ್ಕ ತಂಗಿ ಎಮೋಷ್ನಲ್ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಫಸ್ಟ್ ಒಂದು ಏನು ಕನ್ನಡ ಸೀರಿಯಲ್ ಪ್ರೋಮೋ ಏನಿತ್ತಂದರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ತೋರಿಸಿದ್ರು. ಅಲ್ಲಿ ಕನ್ನಡನ ಇಂಟ್ರಡಕ್ಷನ್ ತೋರಿಸಿದ್ರು, ಜೊತೆಗೆ ಫ್ಯಾಮಿಲಿ ಜೊತೆ ನಮ್ಮ ಕರ್ಣ ಹೇಗಿರ್ತಾರೆ ಅನ್ನೋದನ್ನ ತೋರಿಸ್ಕೊಟ್ರು. ಸೆಕೆಂಡ್ ಪ್ರೋಮೋ ಬಂದ್ಬಿಟ್ಟು ಕರ್ಣ ಒಂದು ಲವ್ ಸ್ಟೋರಿ ತೋರಿಸಿದ್ರು. ಕರ್ಣನ ಜೊತೆ ನಮ್ಮ ಭವ್ಯಗೌಡ ಅವರು ಒಂದು ಲವ್ ಸೀನ್ ಕ್ರಿಯೇಟ್ ಮಾಡಿದ್ರು. ಅಂದರೆ ನಮ್ಮ ಕರ್ಣನ ಮೇಲೆ ನಿಧಿಗೆ ಲವ್ ಆಗೋವಂಥ ಒಂದು ಸೀನ್ ಬಂತು. ನೆಕ್ಸ್ಟ್ ಸೀನ್ ಏನು ಬರ್ಬೋದು, ನೆಕ್ಸ್ಟ್ ಪ್ರೋಮೋ ಯಾವ ರೀತಿ ಇರ್ಬೋದು, ಅದರಲ್ಲೂ ಕೂಡ ಸೆಕೆಂಡ್ ಹೀರೋಯಿನ್ ಯಾರು ಅಂತ ಕೂಡ ಗೊತ್ತಾಯ್ತು. ಅಂದರೆ ನಮ್ರತಾ ಗೌಡ ಅವರು ಮತ್ತು ಕನ್ನಡ ಸೀರಿಯಲ್ನ ಹೀರೋಯಿನು ಕೂಡ, ಹಾಗೆ ನಮ್ಮ ಭವ್ಯ ಗೌಡ ಅವರು ಹೀರೋಯಿನ್ ಅಂತ ಗೊತ್ತಾಯಿತು. ಸೊ ಇಬ್ಬರಲ್ಲಿ ಒಬ್ರದ್ದು ಏನೋ ಬಂತು, ಬಟ್ ಇನ್ನೊಬ್ರು ಯಾವ ರೀತಿ ಇರುತ್ತೆ, ಇದೇ ರೀತಿ ಇರುತ್ತಾ ಅಂದರೆ ಭವ್ಯ ಗೌಡ ಅವ್ರದ್ದು ಮತ್ತು ನಮ್ಮ ಕಿರಣ್ ರಾಜ್ದು ಒಂದು ರೊಮ್ಯಾಂಟಿಕ್ ಸೀನ್ ಏನಿತ್ತು ಅಂದರೆ ಅವ್ರನ್ನೇ ನೋಡ್ತಾ ಇರೋವಂಥದ್ದು ಭವ್ಯ ಗೌಡ ಅವರು, ಅಂದರೆ ಲವ್ ಸೀನ್ ಥರ ಇತ್ತು, ರೊಮ್ಯಾಂಟಿಕ್ ಸೀನ್ ಇತ್ತು. ಬಟ್ ಇಲ್ಲಿ ಥರ್ಡ್ ಪ್ರೋಮೋ ಯಾವ ರೀತಿ ಅಂದರೆ ಎಮೋಷ್ನಲ್ ಒಂದು ಸೀನ್ನ ತಂದಿದ್ದಾರೆ. ಅದರಲ್ಲೂ ಈ ಒಂದು ಅಕ್ಕ ತಂಗಿ ಬಾಂಡಿಂಗ್ನ ಒಂದು ಪ್ರೋಮೋ ಮುಖಾಂತರ ತೋರಿಸಿದ್ದಾರೆ. ಅದರಲ್ಲೂ ನಮ್ರತಾ ಗೌಡ ಅವರು ಮತ್ತು ನಮ್ಮ ಭವ್ಯ ಗೌಡ ಅವರ ಒಂದು ಕಾನ್ವರ್ಜೇಷನ್ ಇದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಂಥರ ಆ್ಯಕ್ಟಿಂಗ್ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ. ಒಂದೇ ರೀತಿಯಲ್ಲಿ ಆ್ಯಕ್ಟಿಂಗು ಅಂದರೆ ಭವ್ಯ ಗೌಡ ತುಂಬ ಬಬ್ಲಿಯಾಗಿ ಹಂಗಲ್ಲ ಅಕ್ಕ ಹಿಂಗಲ್ಲ ಅಕ್ಕ ಅಂತೇಳ್ಬಿಟ್ಟು ಒಂಥರ ಚೈಲ್ಡಿಶ್ ನೇಚರ್ ಥರ ಮಾತಾಡ್ತಾ ಇದ್ರೆ, ಇಲ್ಲಿ ನಮ್ರತಾ ಗೌಡ ಸ್ವಲ್ಪ ಅಕ್ಕನ ಸ್ಥಾನದಲ್ಲಿದ್ದಾರೆ. ನಿಧಿ ಬಂದ್ಬಿಟ್ಟು ತಂಗಿ ಆದರೆ ನಿತ್ಯ ಬಂದ್ಬಿಟ್ಟು ಅಕ್ಕ. ಸೊ ಅಕ್ಕ ಅಂತಂದರೆ ಅಕ್ಕಂಗೆ ಏನೋ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಭವ್ಯ ಗೌಡ ಅವ್ರು ಕನ್ವಿನ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥ ವಿಡಿಯೋ. ಹಾಗೆ ನಮ್ರತಾ ಗೌಡ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಭವ್ಯ ಗೌಡ ಅವರು ಅಷ್ಟೇ. ಭವ್ಯ ಗೌಡ ಮತ್ತು ನಮ್ಮ ನಮ್ರತಾ ಗೌಡ ಅವರದ್ದು ಏನು ಆ್ಯಕ್ಟಿಂಗ್ ಇದೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು. ಅವರ ಒಂದು ಕ್ಯಾರೆಕ್ಟರ್ ಕೂಡ ಜಾಸ್ತಿ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಅಲ್ಲಿ ಏನಿದೆ ಅವರ ಒಂದು ಪಾತ್ರ ಸಖತ್ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಅಕ್ಕ ತಂಗಿ ಒಂದು ಎಮೋಷ್ನಲ್ ಮುಖಾಂತರ ನಮ್ಮ ನಮ್ರತಾ ಗೌಡ ಅವ್ರನ್ನ ಪರಿಚಯಿಸ್ತಾ ಇದ್ದಾರೆ ಪ್ರೋಮೋ ಮುಖಾಂತರ. ಆ ಒಂದು ಇಬ್ಬರೂ ಪರಿಚಯಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸೀನಲ್ಲೂ ಕೂಡ ನಮ್ಮ ಭವ್ಯ ಗೌಡ ಅವರು ಇರ್ತಾರೆ, ಪ್ರೋಮೋದಲ್ಲೂ ಕೂಡ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಪಣ್ಣಿಕುಟಿ ಅಂತಲೇ ಕರೆಯುವಂತಹ ನಮ್ಮ ಭವ್ಯ ಗೌಡ, ಹಾಗೆ ಬ್ಯೂಟಿ ಕ್ವೀನ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಮ್ಮ ನಮ್ರತಾ ಗೌಡ ಅವರು ಸ್ಟೈಲಿಂಗ್ ಐಕಾನ್ ಅಂತಲೇ ಕರಿತೀನಿ ನಾನು. ಒಂದು ನಮ್ರತಾ ಗೌಡ ಅವ್ರಿಗೆ ಸ್ಟೈಲಿಂಗ್ ಐಕಾನ್ ಅಂತಲೇ ಕರಿಬೋದು. ಅವ್ರು ಏನೇ ಒಂದು ಡ್ರೆಸ್ ಹಾಕಿದ್ರು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ. ಸೊ ಹಂಗಾಗಿ ನಾನು ಸ್ಟೈಲಿಶ್ ಐಕಾನ್ ಅಂತಲೇ ಕರಿತೀನಿ ನಮ್ಮ ನಮ್ರತಾ ಗೌಡ ಅವ್ರನ್ನ. ಅವರ ಒಂದು ಪಾತ್ರನೂ ಅಷ್ಟೇ ಆ್ಯಕ್ಟಿಂಗಲ್ಲೂ ಚಿಂದಿ, ಹಾಗೆ ನಮ್ಮ ಒಂದು ಡ್ಯಾನ್ಸಲ್ಲೂ ಚಿಂದಿ ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ಚಿಂದಿ. ಚಿತ್ರಾನ್ನ, ಬೂಂದಿ ಮೊಸರನ್ನ, ನಮ್ಮ ನಮ್ರತಾ ಗೌಡ ಬಗ್ಗೆ ಹೇಳೋದೇ ಬೇಡ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ರತಾ ಗೌಡ ಅವ್ರ ಪ್ರೋಮೋ ಸದ್ಯದಲ್ಲೇ ಬರುತ್ತೆ. ಇನ್ನು ಮೇ 1ನೇ ತಾರೀಕು ಜೂನ್ 1ನೇ ತಾರೀಕು ನಮ್ಮ ನಮ್ರತಾ ಗೌಡ ಅವರ ಒಂದು ಪ್ರೋಮೋ, ಅಂದರೆ ಅಕ್ಕ ತಂಗಿ ಎಮೋಷ್ನಲ್ ಪ್ರೋಮೋ ನಮ್ಮ ಜಿ ಕನ್ನಡದವರಲ್ಲಿ
ಟೆಲಿಕಾಸ್ಟ್ ಮಾಡ್ತಾರೆ ಪ್ರೋಮೋನ. ಥರ್ಡ್ ಪ್ರೋಮೋ ನಮ್ರತಾ ಗೌಡರದೇ ಆಗಿರುತ್ತೆ. ಎಸ್ಪೆಷಲಿ ಅದೆಲ್ಲದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀರಾ ಕನ್ನಡ ಸೀರಿಯಲ್ನ ಎಲ್ಲ ಒಂದು ಕ್ರೇಜಿ ಫ್ಯಾನ್ಸ್ಗಳೇನಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಇದು ಗುಡ್ ನ್ಯೂಸ್ ಅಂತ ಅನ್ಕೊಂತೀನಿ. ಆಲ್ರೆಡಿ ಪ್ರೋಮೋ ಕೂಡ ಶೂಟ್ ಕೂಡ ಆಲ್ರೆಡಿ 3/4% ಮುಗ್ದಿದೆ. ಜಸ್ಟ್ ಇನ್ನು 1/4% ಅಂದರೆ ಅದಕ್ಕೊಂದು ಮ್ಯೂಸಿಕ್ ಆಗಿರ್ಬೋದು, ಆ ರೀತಿ ಎಲ್ಲ ಒಂದು ಸೆಟ್ಟಿಂಗ್ಸ್ ಇರುತ್ತಲ್ವ. ಸೊ ಆ ರೀತಿ ಒಂದು ಇದನ್ನು ಮಾಡ್ತಾ ಇದ್ದಾರೆ, ಎಡಿಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪ್ರೋಮೋಗೆ ಏನೇನು ನಮ್ರತಾ ಗೌಡ ಪ್ರೋಮೋಗೆ ಏನೇನೆಲ್ಲ ಬೇಕು ಅದೆಲ್ಲನೂ ಕೂಡ ಶೂಟಿಂಗ್ ಮುಗ್ದಿದೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನನಗೆ ಒಂದು ಕೆಲವೊಂದು ಕ್ಲಿಪ್ಸ್ಗಳನ್ನ ನೋಡಿದ್ರೆ ಖುಷಿ ಆಗ್ತಿತ್ತು. ನಮ್ರತಾ ಗೌಡ ಅವ್ರ ಜೊತೆ ಭವ್ಯ ಗೌಡ ಅವ್ರು ನೋಡೋಕ್ಕೆ ಒಂದು ಖುಷಿ ಅನಿಸ್ತಾ ಇತ್ತು. ಅವ್ರ ಅಕ್ಕ ತಂಗಿ ಒಂದು ಪಾತ್ರ ನಿಜವಾಗ್ಲೂ ಹಿಟ್ ಆಗೋದಂತೂ ಖಂಡಿತ ಹಿಟ್ ಆಗುತ್ತೆ. ಅವರ ಒಂದು ಏನು ಜೋಡಿ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ಅವರೊಂದು ಅಕ್ಕ ತಂಗಿ ನಿಧಿ ನಿತ್ಯ ಒಂದು ಹೆಸರು ಪ್ರಕಾರನೇ ಅವರು ಇಬ್ಬರು ಜೋಡಿ ಕೂಡ ತುಂಬಾ ಚೆನ್ನಾಗಿದೆ. ಅಕ್ಕ ತಂಗಿ ಬಾಂಡಿಂಗ್ ಸಖತ್ ಹಿಟ್ ಆಗುತ್ತೆ ಅಂತ ಹೇಳ್ತೀನಿ. ಕನ್ನಡ ಸೀರಿಯಲ್ ಬಗ್ಗೆ ಇದು ಅಪ್ಡೇಟ್ ಇದಾಗಿತ್ತು. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ನಮ್ರತಾ ಗೌಡ ಅವರ ಪ್ರೋಮೋಗೆ ಅಂತ ಮರಿದೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಗೈಸ್. ತುಂಬಾ ಅಪ್ಡೇಟ್ ಜೊತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.